ನಮಸ್ತೆ ರೈತ ಬಾಂಧವ್ರೆ. ಇವತ್ತಿನ ಗುಂಟೂರು ಮಾರ್ಕೆಟಿಗೆ ಸುಸ್ವಾಗತ. ಇವತ್ತು ಗುಂಟೂರು ಮಾರ್ಕೆಟ್ನಾಗ ಟೋಟಲ್ 70,000 ಚೀಲಗಳು ಬಂದವ. ಅದೇ ನಿನ್ನೆಗೆ 1,40,000 ಚೀಲ ಬಂದಿದ್ದು. ಸುಮಾರು ಅರ್ಧಕ್ಕರ್ಧ 70,000 ಚೀಲ ಇಳಿಕೆ ಕಂಡು ಬಂದದ್ದು ನೋಡ್ರಿ ಇವತ್ತಿನ ಗುಂಟೂರು ಮಾರ್ಕೆಟಿಗೆ. ನೆಕ್ಸ್ಟ್ ವಿಡಿಯೋನು ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಒಂದಾದ್ಮೇಲೆ ಒಂದು ಗುಂಟೂರು ಮಾರ್ಕೆಟು ಇವತ್ತಿನ ಬೆಳೆಗಳ ರೇಟು ಡಿಟೇಲ್ ಆಗಿ ನೋಡ್ಕೊಂಡು ಹೋಗೋಣ ಒಂದಾದ್ಮೇಲೆ ಒಂದು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ತೇಜ ಡೀಲಕ್ಸು ಇವತ್ತು 19,200ರಿಂದ 19,500 ತನಕ ನಡೆದತ್ತ. ಅದೇ ನಿನ್ನೆ ಸುತ್ತೆ 19,200ರಿಂದ 19,500 ತನಕ ನಡೆದಿತ್ತು. ಈ ಮಾರ್ಕೆಟ್ ಏನು ತೇಜ ಡೀಲಕ್ಸ್ನಾಗ ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 355 ಬ್ಯಾಡಿಗೆ ಡೀಲಕ್ಸ್. 355 ಬ್ಯಾಡಿಗೆ ಡೀಲಕ್ಸು ಇವತ್ತು 22,500 ತನಕ ನಡೆದದ. ಸ್ವಲ್ಪ ಇಳಿಕೆ ಕಂಡು ಬಂದದ್ದು. ನಿನ್ನೆ 22,500 ಲೆಸಂದ್ರೆ 23,000 ಟಾಪ್ ಇತ್ತು. 500 ರೂಪಾಯಿ ಇಳಿಕೆ ಕಂಡು ಬಂದದ್ದು 355 ಬ್ಯಾಡಿಗೆ ಡೀಲಕ್ಸ್. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಸಿಜೆಂಟ್ ಬ್ಯಾಡಿಗೆ ಡೀಲಕ್ಸ್. ಸಿಜೆಂಟ್ ಬ್ಯಾಡಿಗೆ ಡೀಲಕ್ಸು ಇವತ್ತು 21,000ದಿಂದ 21,000 ತನಕ ನಡೆದತ್ತೆ ಅಷ್ಟೇ. ಟಾಪ್ 21,200 ನಡೆದದ. ನಿನ್ನೆ ಸುತ್ತಿಗೆ ಏನು ಚೇಂಜ್ ಆಯಿತಲ್ಲ 21,000 ತನಕನಲ್ಲಿ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಿ ಡಿ ಡೀಲಕ್ಸು ಇವತ್ತು 23,000 ತನಕ ನಡೆದ. ನಿನ್ನೆ ಸುತ್ತಿ ಡಿ ಡೀಲಕ್ಸು 23,000 ತನಕ ನಡೆಯುತ್ತೆ. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 341 ದೇಶವಲ್ಲಿ ಡೀಲಕ್ಸು ಇವತ್ತಿನ ಮಾರ್ಕೆಟ್ ರೇಟು 21,500ರಿಂದ 22,000 ತನಕ ನಡೆದ. ನಿನ್ನೆ ಸುದ್ದಿ ಸೇಮ್ ನಡೆಯುತ್ತೆ, ಏನು ಚೇಂಜ್ ಆಗಿಲ್ಲ ಡೀಲಕ್ಸ್ನಾಗ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಬಿ ಸಿ ಎಮ್ ಡೀಲಕ್ಸು 21,000ದಿಂದ 21,500 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಸೇಮ್ ನಡೆದತ್ತೆ ಬಿ ಸಿ ಎಮ್ ಡೀಲಕ್ಸ್. ಇವತ್ತು ಏನು ನಡೆದದ್ದು ನಿನ್ನೆ ಸುದ್ದಿ ಸೇಮ್ ನಡೆದದ್ದು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ನಂಬರ್ 5 ಡೀಲಕ್ಸು 22,500 ತನಕ ನಡೆದತ್ತೆ. ನಿನ್ನೆ ಸುದ್ದಿ ನಂಬರ್ 5 ಡೀಲಕ್ಸು 22,500 ತನಕ ನಡೆದಿತ್ತು. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ ನಿನ್ನೆಗೆ ಇವತ್ತಿಗೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಆರ್ಮರ್ ಡೀಲಕ್ಸು 17,600ರಿಂದ 17,800 ತನಕ ನಡೆದದ್ದು. ನಿನ್ನೆ ಸುತ್ತಿ ಇವತ್ತು ಏನು ನಡೆಯುತ್ತೆ ರೇಟ್ ಅದ್ರ ಸುತ್ತೆ 17,600ರಿಂದ 17,800 ತನಕ ನಡೆದದ್ದು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ರೂಮಿ ಡೀಲಕ್ಸು 18,200 ತನಕ ನಡೆದೈತೆ ಇವತ್ತು. ನಿನ್ನೆ ಸುತ್ತಿ ಸೇಮ್ ನಡೆದಿತ್ತು 18,200 ತನಕ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಶಾರ್ಪ್ ಡೀಲಕ್ಸು ಇವತ್ತು 18,200 ತನಕ ನಡೆದೈತೆ. ನಿನ್ನೆ ಬರೀ 18,000 ನಡೆದಿತ್ತು. ಟಾಪ್ನಾಗೆ 200 ರೂಪಾಯಿ ಏರಿಕೆ ಕಂಡು ಬಂದದ್ದು ನೋಡ್ರಿ ಶಾರ್ಪ್. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಕ್ಲಾಸಿಕ್ ಡೀಲಕ್ಸ್ 19,500 ತನಕ ನಡೆದಿದೆ. ನಿನ್ನೆ ಸುತ್ತ ಸೇಮ್ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಬಂಗಾರಮ್ ಡೀಲಕ್ಸು 19,000 ತನಕ ನಡೆದಿದೆ. ನಿನ್ನೆ ಸುತ್ತಿ 19,000 ನಡೆದಿದೆ, ಏನು ಚೇಂಜ್ ಆಗಿಲ್ಲ. ಬಂಗಾರಮ್ಮ ಶಾರ್ಪ್ ಬಂದು 200 ರೂಪಾಯಿ ಏರಿಕೆ ಕಂಡು ಬಂದದ್ದು. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ತೇಜ 17,500ರಿಂದ 19,000 ತನಕ ನಡೆದಿದೆ. ಅದೇ ನಿನ್ನೆ 17,000ರಿಂದ 19,000 ಸುತ್ತ ನಡೆದಿತ್ತು. ಆರಂಭಿಕ ಬೆಳೆಯಲ್ಲಿ 500 ರೂಪಾಯಿ ಏರಿಕೆ ಕಂಡು ಬಂದದ್ದು ನೋಡ್ರಿ ಅಷ್ಟೇ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 2043 ಸಿಜೆಂಟ ಇವತ್ತಿನ ಮಾರ್ಕೆಟ್ ರೇಟು 25,000ದಿಂದ 31,000 ತನಕ ನಡೆದತ್ತೆ. ಟಾಪು 31ವರೆ ನಡೆದತ್ತೆ ಇವತ್ತು. ನಿನ್ನೆ ಸುತ್ತ ಇವತ್ತು ಏನು ನಡೆದದ ಅದೇ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. 355 ಬ್ಯಾಡಿಗೆ 19,000ರಿಂದ 22,000 ತನಕ ನಡೆದತ್ತೆ. ನಿನ್ನೆ ಸುತ್ತಿ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಸಿಜೆಂಟ್ ಬ್ಯಾಡಿಗೆ 18,000ದಿಂದ 21,000 ತನಕ ನಡೆದತ್ತೆ. ನಿನ್ನೆ ಸುತ್ತ 18,000ದಿಂದ 21,000 ತನಕ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. ನಿನ್ನೆ ಮಾರ್ಕೆಟಿಗೆ ಏನೇನು ಚೇಂಜ್ ಆಗಿಲ್ಲ. ಅಷ್ಟೊಂದು ಕಂಪೇರ್ ಮಾಡ್ತೀವಲ್ಲ, ಏನೇನು ಚೇಂಜ್ ಆಗಿಲ್ಲ. ಒಂದು 200 ರೂಪಾಯಿ 500 ರೂಪಾಯಿ ಜಾಸ್ತಿ ಕಂಡು ಬಂದತ್ತೆ ಅಷ್ಟು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಿ ಡಿ 20,000ರಿಂದ 22,500 ತನಕ ನಡೆದತ್ತೆ. ನಿನ್ನೆ ಸುದ್ದಿ 20,000ದಿಂದ 22,500 ತನಕ ನಡೆದತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 341 ದೇಶವಲ್ಲಿ 19,000ದಿಂದ 21,000 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಸೇಮ್ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಬಿ ಸಿ ಎಮ್ 18,000ದಿಂದ 20,500 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಸೇಮ್ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ನಂಬರ್ 5 18,000ದಿಂದ 22,000 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 273 ಕುಬೇರ 20,000ದಿಂದ 24,000 ತನಕ ನಡೆದತ್ತೆ. ನಿನಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. 334 ಸೂಪರ್ ಟೆನ್ಕಾಯಿ 18,000ದಿಂದ 22,500 ತನಕ
ನಡೆದತ್ತೆ. ಟಾಪ್ನಾಗ 500 ರೂಪಾಯಿ ಇಳಿಕೆ ಕಂಡು ಬಂದತ್ತೆ ನಿನ್ನೆಗೆ ಇವತ್ತಿಗೆ. ನಿನ್ನೆಗೆ ಸೂಪರ್ 10 18,000ದಿಂದ 23,000 ತನಕ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಆರ್ಮರು 16,500ದಿಂದ 17,500 ತನಕ ಏರಿಕೆ ಕಂಡು ಬಂದತ್ತೆ. ಆರಂಭದಲ್ಲಿ ಬೆಳೆಯಲ್ಲಿ 500 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ಇವತ್ತು 16,500 ಸ್ಟಾರ್ಟ್ ಆಗಿದ್ದು, ನಿನ್ನೆ 16,000 ತನಕ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ರೂಮಿ 17,000ದಿಂದ 18,000 ತನಕ ನಡೆದತ್ತು. ಇವತ್ತು ಆರಂಭಿಕ ಬೆಳೆಯಲ್ಲಿ 500 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ನಿನ್ನೆ 16,500ರಿಂದ 18,000 ತನಕ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಶಾರ್ಗನ್ ಶಾರ್ಪು ಇವತ್ತು 17,000ದಿಂದ 18,000 ತನಕ ನಡೆದಿತ್ತು. ನಿನ್ನೆ 16,500ದಿಂದ 17,800 ತನಕ ನಡೆದಿತ್ತು. ಇವತ್ತಿಗೆ ಮಾರ್ಕೆಟ್ ಏನು ಚೇಂಜ್ ಆಯಿತು ಅಂದ್ರೆ 500 ರೂಪಾಯಿಂದ 200 ರೂಪಾಯಿ ಅಷ್ಟು ಏರಿಕೆ ಕಂಡು ಬಂದತ್ತೆ. ಕ್ಲಾಸಿಕ್ ಇವತ್ತು 17,500ರಿಂದ 19,000 ತನಕ ನಡೆದತ್ತೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಬಂಗಾರಂಗಾಗಿ 17,000ದಿಂದ 18,500 ತನಕ ನಡೆದು ನೋಡ್ರಿ ಇವತ್ತು. ಅದೇ ನಿನ್ನೆಗೆ 17,000ದಿಂದ 18,500 ತನಕ ನಡೆದಿತ್ತು. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಬುಲೆಟ್ಗಾಗಿ ಇವತ್ತು 18,000ದಿಂದ 20,000 ತನಕ ನಡೆದತ್ತೆ. ನಿನ್ನೆ ಸುತ್ತ ಏನು ಚೇಂಜ್ ಆಗಿಲ್ಲ ನಿನ್ನೆಗೆ ಇವತ್ತಿಗೆ ಬುಲೆಟ್. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಎಲ್ಲೋ ಮಿರ್ಚಿ ಇವತ್ತು ಮಾರ್ಕೆಟ್ ರೇಟು 21,000ದಿಂದ 26,000 ತನಕ ನಡೆದತ್ತೆ. ಗರಿಷ್ಠ ಬೆಳೆ ಟಾಪ್ನಾಗ 500 ರೂಪಾಯಿ ಏರಿಕೆ ಕಂಡು ಬಂದತ್ತೆ. ನಿನ್ನೆ ಎಷ್ಟಿತ್ತಪ್ಪ ಅಂದ್ರೆ 21,000ದಿಂದ 25,500 ತನಕ ನಡೆದಿತ್ತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ತೇಜ ಬೆಳಗಾಯಿ 11,000ದಿಂದ 13,000 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಸೇಮ್ ನಡೆದತ್ತೆ 11,000ದಿಂದ 13,000 ತನಕ. ನೆಕ್ಸ್ಟ್ ಬೆಳಗ್ಗೆ ಎಷ್ಟು ನಡೆದವಪ್ಪ ಸುಮ್ಮನೆ ಮಾಮೂಲು ಅಂದ್ರೆ 8,500 10,500 11,000 ತನಕ ನಡೆದತ್ತೆ. ನಿನ್ನೆ ಸುದ್ದಿ ಬೆಳಗ್ಗೆ 8,500 10,000 11 ಹಂಗಲ್ಲಿ ನಡೆದತ್ತೆ. ನೆಕ್ಸ್ಟು ಸೀಡ್ಸ್ನಾಗ ಬೆಳಗಾಗಿ 10,000ದಿಂದ 13,500 ತನಕ ನಡೆದತ್ತೆ. ಟಾಪ್ 13,500 ನಡೆದತ್ತೆ. ನಿನ್ನೆ ಸುತ್ತ ಟಾಪ್ 13,500 ನಡೆದಿತ್ತು. ಸ್ಟಾರ್ಟಿಂಗ್ 10,000 ಆಯಿತು. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಈ ಎಲ್ಲ ಬೆಳೆಗಳು ಮುಗೀತೆ. ನೆಕ್ಸ್ಟ್ ಮಾರ್ಕೆಟ್ ಸಮರಿ ನೋಡೋಣ, ಹೆಂಗೆ ಸಾರಾಂಶ ನೋಡೋಣ, ಏನೇನಾಯಿತು ಮಾರ್ಕೆಟ್ ಏನೇನಿಲ್ಲ. ಮಾರ್ಕೆಟ್ ಟ್ರೆಂಡು ಇಂದು ಮಾರ್ಕೆಟಲ್ಲಿ ಸ್ಥಿರವಾಗಿತ್ತು, ಸ್ಟಡಿ ಇತ್ತು ಮಾರ್ಕೆಟು. ಚೀಲಗಳು ಗಣನೀಯವಾಗಿ ಕಡಿಮೆ ಆಯಿತು. ಕಾರಣ ಕೆಲವು ಪ್ರಮುಖ ತಳಿಗಳಲ್ಲಿ ಉತ್ತಮ ಬೇಡಿಕೆ ಕಂಡು ಬಂದದ್ದು ನೋಡ್ರಿ. ಸ್ವಲ್ಪ ಬೆಲೆ ಏರಿಕೆ ಯಾವ ಕಂಡವು ಅಂದ್ರೆ ತೇಜ, ಆರ್ಮರು, ರೂಮಿ ಮತ್ತು ಶಾರ್ಗನ್ ಶಾರ್ಪ್ ತಳಿಗಳಲ್ಲಿ ಸ್ವಲ್ಪ ಬೆಳೆ ಸುಧಾರಣೆ ಕಂಡು ಬಂದತ್ತೆ. ಗುಣಮಟ್ಟ ಎಲ್ಲ ಡೀಲಕ್ಸ್ ಗುಣಮಟ್ಟ ಮೆಣಸಿನ್ಕಾಯಿ ಮಾರ್ಕೆಟಲ್ಲಿ ಉತ್ತಮ ಮಾರಾಟ ಆಯ್ತು ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರಾಟದ ವೇಗ. ಹಿಂದಿನ ದಿನ ತೇಜನ್ ಶಾರ್ಪ್ ತಳಿಗಳು ವೇಗ ಜಾಸ್ತಿ, ಮಾರ್ಕೆಟು ಫುಲ್ ಫಾಸ್ಟ್ ಇತ್ತು ಮಾರ್ಕೆಟ್. ಇಂದು ಒಟ್ಟಾರೆ ಮಾರ್ಕೆಟ್ ಸ್ಥಿರವಾಗಿ ಅಂದರೆ ಸ್ವಲ್ಪ ಸ್ಥಿರವಾಗಿ ಕೂಡೈತೆ, ಸ್ಟಡಿ ಆಗೈತೆ ಅಷ್ಟೆ. ಇದೇ ರೀತಿ ನಿಮಗೆ ಮಾರ್ಕೆಟ್ ಬಗ್ಗೆ ಇನ್ನು ಮುಂದಿನ ಸಲ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.